ಹಾಯ್, ಗುಡ್ ಈವ್ನಿಂಗ್. ಇವತ್ತು ನಾವು ಜೀವಿಗಳ ವರ್ಗೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಜೀವಿಗಳ ವರ್ಗೀಕರಣದ ಅವಶ್ಯಕತೆ, ವರ್ಗೀಕರಣ ಅಂದ್ರೆ ಏನು, ಅದರಲ್ಲಿ ಜೀವಿ ಸಾಮ್ರಾಜ್ಯಗಳು ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಈಗಾಗಲೇ ಭೂಮಿಯ ಮೇಲೆ 20 ಲಕ್ಷ ಜೀವಿಗಳನ್ನು ಗುರುತಿಸಿ ಅವುಗಳನ್ನು ಹೆಸರಿಸೋದು, ಜೊತೆಗೆ ಅವುಗಳನ್ನು ವರ್ಗೀಕರಣ ಕ್ರಮಬದ್ಧ ಸ್ಥಾನದಲ್ಲಿ ಇಡುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಅಂದ್ರೆ ಭೂಮಿಯ ಮೇಲೆ ಇನ್ನೂ ಗುರುತಿಸದೇ ಇರುವಂತಹ ಲಕ್ಷಾನುಲಕ್ಷ ಜೀವಿಗಳದ್ದಾವ. ಈ ಎಲ್ಲ ಜೀವಿಗಳ ಅಧ್ಯಯನವನ್ನ ಮಾಡ್ತಾ ಕೂತ್ರ ನಮ್ಗೆ ಟೈಮ್ ಸಾಲೋದಿಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ಹೋಲಿಕೆ ಇರುವಂತಹ ಜೀವಿಗಳನ್ನ ಒಂದು ಗುಂಪಿನಲ್ಲಿ ಇಡ್ತೀವಿ. ಈ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ, ವರ್ಗೀಕರಣ ಅಂತ ಕರಿತೀವಿ. ಅದನ್ನ ವರ್ಗೀಕರಣ ಶಾಸ್ತ್ರ ಅಂತ ಕರಿತೀವಿ. ಜೊತೆಗೆ ಜೀವಿಗಳ ವರ್ಗೀಕರಣ ಮಾಡುವಂತಹ ಅಧ್ಯಯನ ಶಾಸ್ತ್ರಕ್ಕೆ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಒಂದು ಅರ್ಥದಲ್ಲಿ ವರ್ಗೀಕರಣ ಕಡಿಮೆ ಸಮಯದಲ್ಲಿ ಹೆಚ್ಚು ಜೀವಿಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತದ. ವರ್ಗೀಕರಣ ಶಾಸ್ತ್ರವನ್ನ ಟ್ಯಾಕ್ಸಾನಮಿ ಅಂತ ಕರಿತೀವಿ. ವರ್ಗೀಕರಣ ಅಂತಂದಾಗ ಒಂದು ಜೀವಿಯನ್ನ ಗುರುತಿಸಿ ಅದನ್ನ ಹೋಲಿಕೆಯ ಆಧಾರದ ಮೇಲೆ ಗುಂಪುಗಳನ್ನು ಮಾಡುವಂತಹ ಕ್ರಿಯೆಯನ್ನ ವರ್ಗೀಕರಣ ಅಂತ ಕರಿತೀವಿ. ಭಾರತದ ಇತಿಹಾಸದಲ್ಲಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ 2 ಋಷಿಗಳ ಹೆಸರನ್ನು ನಾವು ನೆನೆಸಬೇಕಾಗ್ತದ. ಒಬ್ರು ಪರಾಶರ, ಅವರು ಬರೆದಂತಹ ಪುಸ್ತಕ ವೃಕ್ಷಾಯುರ್ವೇದ. ಈ ವೃಕ್ಷಾಯುರ್ವೇದ ಪುಸ್ತಕದಲ್ಲಿ ಅವರು ಹೂ ಬಿಡುವ ಸಸ್ಯಗಳನ್ನ ವರ್ಗೀಕರಣ ಮಾಡಿದ್ರು. ನಂತರ ಮತ್ತೊಬ್ಬ ಋಷಿ ಚರಕ, ಇವರು ತಮ್ಮ ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರ ಚರಕ ಸಂಹಿತೆ ಪುಸ್ತಕದಲ್ಲಿ ಸಸ್ಯಗಳನ್ನ ಅವುಗಳ ಉಪಯೋಗಕ್ಕೆ ಅನುಗುಣವಾಗಿ ಅವುಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅವರ ಬರೆದ ಪುಸ್ತಕದಲ್ಲೇ ಚರಕ ಸಂಹಿತೆ ಅನ್ನುವಂಥದ್ದು. ಇನ್ನು ಅರಿಸ್ಟಾಟಲ್, ಈಗಾಗಲೇ ನಮ್ಗೆ ಗೊತ್ತದ, ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಸಸ್ಯಗಳನ್ನ ಮೂಲಿಕೆಗಳು, ಗಿಡಗಳು ಮತ್ತು ಮರಗಳಂತ ವರ್ಗೀಕರಣ ಮಾಡ್ತಾರೆ. ಅದೇ ರೀತಿ ಪ್ರಾಣಿಗಳನ್ನ ಅವುಗಳ ಆವಾಸದ ಮೇಲೆ ಜಲಚರ, ಭೂಚರ ಮತ್ತು ವಾಯುಚರಗಳಂತ ಮಾಡಿದ್ದು. ಜಾನ್ರೆ ಪ್ರಭೇದ ಪದದ ಬಳಕೆ. ಈ ಪ್ರಭೇದ ಅನ್ನುವಂಥದ್ದು ವರ್ಗೀಕರಣದ ಮೊದಲ ಮಜಲು. ಪ್ರಭೇದ ಅನ್ನುವಂತಹ ಶಬ್ದವನ್ನ ಮೊದಲಿಗೆ ಬಳಸಿದವರು ಜಾನ್ರೆ. ಇನ್ನು ಲೀನಿಯಸ್ ದ್ವಿನಾಮ ನಾಮಕರಣದ ಬಗ್ಗೆ ಹೇಳ್ತಾರೆ. ಈಗಾಗಲೇ ಇವ್ರ ಬಗ್ಗೆ ತಿಳ್ಕೊಂಡಿವಿ. ವರ್ಗೀಕರಣ ಶಾಸ್ತ್ರದ, ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತಂದ್ರೆ ಕರೋಲಸ್ ಲೀನಿಯಸ್. ಇವರು 2 ಪುಸ್ತಕಗಳನ್ನ ಬರೀತಾರ. ಒಂದು ಸ್ಪೀಸೀಸ್ ಪ್ಲಾಂಟೇರಮ್, ಇನ್ನೊಂದು ಸಿಸ್ಟಿಮಾ ನ್ಯಾಚುರೆ. 2 ಪುಸ್ತಕದ ಹೆಸರು ಯಾವ್ಯಾವುದು? ಸ್ಪೀಸೀಸ್ ಪ್ಲಾಂಟೇರಮ್ ಅಂದ್ರೆ ಸಸ್ಯಗಳ ಒಂದು ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪುಸ್ತಕ, ಇನ್ನೊಂದು ಸಿಸ್ಟಿಮಾ ನ್ಯಾಚುರೆ ಎನ್ನುವಂಥದ್ದು. ಪ್ರಭೇದ ಅಂದ್ರೆ ಏನು? ಜಾನ್ರೆ ಇದನ್ನ ಮೊದಲಿಗೆ ಬಳಸಿದ್ರು ಅಂತ ಗೊತ್ತು. ಪ್ರಭೇದ ಅಂತಂದಾಗ ಒಂದೇ ರೀತಿಯ ಅನುವಂಶೀಯ ವಸ್ತುವನ್ನ ಹಂಚಿಕೊಂಡಿರುವ ಜೀವಿಗಳ ಗುಂಪನ್ನ ನಾವೇನಂತ ಕರಿತೀವಿ? ಪ್ರಭೇದ ಅಂತ ಕರಿತೀವಿ. ಅಗದಿ ಸರಳವಾದ ಒಂದು ಡೆಫಿನಿಷನ್ ಅನ್ನ ಕೊಡ್ಬೇಕಾದಾಗ, ಒಂದೇ ರೀತಿಯ ಅನುವಂಶೀಯ ವಸ್ತು, ಉದಾಹರಣೆಗೆ ಮಾನವ ಒಂದು ಪ್ರಭೇದ. ಇನ್ನು ಒಂದು ಸ್ವಲ್ಪ ಇದನ್ನ ಬೇರೆ ತರಹ ವ್ಯಾಖ್ಯಾನ ಮಾಡಬೇಕಾದಾಗ ಇದನ್ನ ಏನಂತ ಕರಿತೀವಿ? 2 ಜೀವಿಗಳ ಸಂತಾನೋತ್ಪತ್ತಿಯಿಂದ ಫಲಿತ ಸಂತಾನವನ್ನ ನೀಡಿದ್ರೆ ಅದನ್ನ ಪ್ರಭೇದ ಅಂತ ಕರಿತೀವಿ. ಹಂಗಂದಾಗ ಮಾವಿನಕಾಯಿ ಬೀಜ ಮಾವಿನ ಮರವನ್ನ ಕೊಡ್ಬೇಕು, ಜೋಳದ ಸಸ್ಯವನ್ನ ಕೊಡ್ಬೇಕು. ಹಂಗ ಫಲಿತವಾದಂಥದ್ದು ಬೀಜವನ್ನ ಕೊಟ್ರೆ ಅದಕ್ಕೇನಂತ ಕರಿತೀವಿ? ಪ್ರಭೇದದ ಜೀವಿಗಳು ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಉದಾಹರಣೆಯನ್ನ ಕೊಟ್ಟಿವಿ ಪ್ರಭೇದಕ್ಕೆ ಸಂಬಂಧಪಟ್ಟಂತೆ. ಆಕಳು ಒಂದು ಪ್ರಭೇದ, ಎಮ್ಮೆ ಒಂದು ಪ್ರಭೇದ. ಇವು 2ರಿಂದ ಹುಟ್ಟಿದಂತಹ ಕ್ಯಾಟಲೋ ಅನ್ನುವಂಥದ್ದು ಪ್ರಭೇದ ಹಂಚ್ಕೊಳ್ಳೋದಿಲ್ಲ. ಕಾರಣ ಏನಂತಂದಾಗ, ಈ ಕ್ಯಾಟಲೋ ಮತ್ತೊಂದು ಜೀವಿಯನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಕಳೆದುಕೊಂಡದು. ಅದೇ ರೀತಿ ಇತರೆ ಉದಾಹರಣೆಗಳು ಮೇಕೆ ಮತ್ತು ಕುರಿಯಿಂದ ಗೀಪ್ ಅನ್ನುವಂಥದ್ದು. ಇವುಗಳನ್ನ ನಾವು ಕ್ರಾಸಿಂಗ್ ಅಂತ ಕರಿತೀವಿ. 2 ಬೇರೆ ಬೇರೆ ಪ್ರಭೇದದ ಜೀವಿಗಳನ್ನ ಕ್ರಾಸ್ ಮಾಡಿದಾಗ ಹುಟ್ಟಿದಂತಹ ಜೀವಿಗಳು, ಇವುಗಳು ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನ ಕಳೆದುಕೊಂಡಿರ್ತಾವ, ಅಥವಾ ಇವುಗಳು ಫಲಿತ ಸಂತಾನವನ್ನ ಕೊಟ್ಟಿಲ್ಲ ಅಂತ ಅರ್ಥ. ಗಂಡು ಹುಲಿ ಮತ್ತು ಹೆಣ್ಣು ಸಿಂಹ ಕುಡಿದಾಗ ಟೈಗಾನ್, ಗಂಡು ಸಿಂಹ ಹೆಣ್ಣು ಹುಲಿ ಲೈಗರ್, ಆಲೂಗಡ್ಡೆ ಮತ್ತು ಟೊಮೆಟೊ ಕುಡಿದಾಗ ಪೊಮ್ಯಾಟೊ, ಎಲೆಕೋಸು ಮತ್ತು ಮೂಲಂಗಿ ಕುಡಿದಾಗ ರ್ಯಾಬೇಜ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇದೇನಿದು ರ್ಯಾಬೇಜ್ ಅನ್ನುವಂಥದ್ದು ಆಗ್ತದೆ. ಇನ್ನು ವರ್ಗೀಕರಣದ ಮಜಲುಗಳನ್ನು ನೋಡ್ತೀವಿ. ಈಗಾಗಲೇ ಹೇಳಿದ್ವಿ, ಪ್ರಭೇದ ವರ್ಗೀಕರಣದ ಮೊದಲ ಮಜಲು.
ಒಂದೇ ರೀತಿಯ ಪ್ರಭೇದಕ್ಕೆ ಸೇರಿದಂತಹ ಜೀವಿಗಳನ್ನ ಜಾತಿ ಅನ್ನುವಂಥ ಒಂದು ಗುಂಪಿನಲ್ಲಿ ಇಡ್ತೀವಿ. ಪ್ರಭೇದ ಅನ್ನುವಂಥದ್ದು ಅನುವಂಶೀಯ ವಸ್ತುವನ್ನ, ಒಂದೇ ರೀತಿಯ ಅನುವಂಶೀಯ ವಸ್ತುವನ್ನ ಹಂಚಿಕೊಂಡಂತಹ ಜೀವಿಗಳ ಗುಂಪು. ಇನ್ನು ಹೋಲಿಕೆ ಇರುವ ಪ್ರಭೇದಗಳನ್ನ, ಹೋಲಿಕೆ ಇರುವಂತಹ ಪ್ರಭೇದಗಳನ್ನ ಒಟ್ಟುಗೂಡಿಯಲ್ಲಿ ಇಡ್ತೀವಿ, ಇಲ್ಲೇ ಜಾತಿಯಲ್ಲಿ ಇಡ್ತೀವಿ. ಹೋಲಿಕೆ ಇರುವ ಜಾತಿಗಳನ್ನ ಕುಟುಂಬದಲ್ಲಿ, ಹೋಲಿಕೆ ಇರುವ ಕುಟುಂಬಗಳು ಒಂದೇ ಗಣದಲ್ಲಿ, ಹೋಲಿಕೆ ಇರುವಂತಹ ಗಣ ವರ್ಗದಲ್ಲಿ, ಹೋಲಿಕೆ ಇರುವಂಥದ್ದು ವರ್ಗಗಳು ಕೂಡಿ ವಂಶ ಆಗುತ್ತಾ, ವಂಶದಿಂದ ಸಾಮ್ರಾಜ್ಯ. ಇದಿಷ್ಟು ವರ್ಗೀಕರಣದ ಮಜಲ್ಗಳನ್ನ ನೋಡ್ತೀವಿ. ಇನ್ನು ದ್ವಿನಾಮ ನಾಮಕರಣ ಅಂದ್ರೆ ಏನು? ಈಗಾಗಲೇ ಹೇಳಿದ್ವಿ, ಕರೋಲಸ್ ಲಿನಿಯಸ್ ದ್ವಿನಾಮ ನಾಮಕರಣವನ್ನ ಹೇಳಿದ್ರು ಅಂತ. ಆ ದ್ವಿನಾಮ ನಾಮಕರಣ ಅಂತಂದಾಗ ಒಂದು ಜೀವಿಯ ವೈಜ್ಞಾನಿಕ ಹೆಸರನ್ನ ನೀಡುವ ಪದ್ಧತಿ. ಅಂದ್ರೆ ಇವಾಗ ಯಾಕೆ ಕೊಡ್ಲಿಕ್ಕತ್ತೀವಿ ಅಂತಂದಾಗ, ಬೇರೆ ಬೇರೆ ಭಾಷೆಯಲ್ಲಿ ಒಂದೇ ಜೀವಿಯನ್ನ ಬೇರೆ ಬೇರೆ ಹೆಸರಿನಿಂದ ಕರಿತಾ ಇರ್ತೀವಿ. ಇದು ನಮಗ ಒಂದು ರೀತಿಯ ಗೊಂದಲವನ್ನ ಉಂಟು ಮಾಡ್ತದ. ಈ ಗೊಂದಲದ ನಿವಾರಣೆಗಾಗಿ ವಿಶ್ವದಾದ್ಯಂತ ಒಂದು ಜೀವಿಯನ್ನ ಒಂದೇ ಹೆಸರಿನಿಂದ ಗುರುತಿಸಬೇಕು. ಆ ಒಂದು ಕೆಲಸ ಮಾಡುವಂಥದ್ದು ವೈಜ್ಞಾನಿಕ ನಾಮಕರಣ. ಆ ವೈಜ್ಞಾನಿಕ ನಾಮಕರಣವನ್ನ ದ್ವಿನಾಮ ನಾಮಕರಣದ ರೂಪದಲ್ಲಿ ಗುರುತಿಸ್ತೀವಿ. ಆ ದ್ವಿನಾಮ ನಾಮಕರಣವನ್ನು ಕಟ್ಟೋರು ಕರೋಲಸ್ ಲಿನಿಯಸ್. ಇವರು ಒಂದು ಜೀವಿಯ ಜಾತಿ ಮತ್ತು ಪ್ರಭೇದವನ್ನ, ಎರಡರ ಹೆಸರನ್ನ ಒಟ್ಟಾರೆಯಾಗಿ ಬರೆಯುವಂಥದ್ದು, ಎರಡನ್ನು ಕೂಡಿಸಿ ಬರೆಯುವಂಥದ್ದಕ್ಕೆ ಏನಂತ ಕರಿತೀವಿ? ದ್ವಿನಾಮ. ಎರಡು ಹೆಸರು ಯಾವ್ಯಾವುದು? ಒಂದು ಜಾತಿಯ ಹೆಸರನ್ನು ತಗೋಬೇಕು, ಇನ್ನೊಂದು ಪ್ರಭೇದದ ಹೆಸರನ್ನ ತಗೋಬೇಕು. ಉದಾಹರಣೆಗೆ ಹೋಮೋಸೇಪಿಯನ್. ಹೋಮೋ ಅನ್ನುವಂಥದ್ದು ಜಾತಿ, ಇದು ಮಾನವನ ವೈಜ್ಞಾನಿಕ ಹೆಸರು. ಹೋಮೋ ಅನ್ನುವಂಥದ್ದು ಜಾತಿಯನ್ನು ಗುರುತಿಸ್ತದ, ಸೇಪಿಯನ್ ಅನ್ನುವಂಥದ್ದು ಪ್ರಭೇದವನ್ನ ಗುರುತಿಸ್ತದ. ಇನ್ನು ಬರೆಯುವಂಥ ಮೆಥಡಲ್ಲಿನೂ ಸ್ವಲ್ಪ ಎಚ್ಚರಿರಬೇಕಾಗ್ತದ. ಹೋಮೋ ಹೆಚ್ಚನ್ನ ಮಾತ್ರ ಕ್ಯಾಪಿಟಲ್ ಬರಿಬೇಕಾಗ್ತದ, ಎಸ್ ಸ್ಮಾಲ್ ಲೆಟ್ರ್ ಇರಬೇಕು. ಅಂದ್ರೆ ಪ್ರಭೇದದ ಹೆಸರನ್ನ ಬರೆಯುವಾಗ ಮೊದಲ ಅಕ್ಷರ ಅದು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಜಾತಿಯ ಹೆಸರನ್ನ ಬರೆಯುವಾಗ ಮೊದಲ ಅಕ್ಷರ ಏನಾಗಿರ್ತದೆ? ಅದು ಕ್ಯಾಪಿಟಲ್ ಲೆಟರ್ ಆಗಿರ್ತದೆ. ಈಗ ಕೆಳಗಡೆ ನೋಡೋಣ. ಎಂಟಮೀಬಾ. ಎಂಟಮೀಬಾ ಆಮಶಂಕೆಯನ್ನು ಉಂಟು ಮಾಡುವಂತಹ ಒಂದು ಏಕಕೋಶ ಜೀವಿ. ನಾವು ಇವಾಗ ಏನ್ ಮಾಡಬೇಕು? ಇದ್ರ ವೈಜ್ಞಾನಿಕ ಹೆಸರು ಎಂಟಮೀಬಾ ಹಿಸ್ಟೋಲಿಟಿಕಾ. ಈ ಎಂಟಮೀಬಾ ಇಂಗ್ಲಿಷಲ್ಲಿ ಬರೆಯುವಾಗ ಎ ಅನ್ನ ಕ್ಯಾಪಿಟಲ್ ಬರಿಬೇಕು, ಎಚ್ ಅನ್ನ ಏನ್ ಮಾಡಬೇಕು? ಸ್ಮಾಲ್ ಲೆಟರ್ ಬರಿಬೇಕು ಹಿಸ್ಟೋಲಿಟಿಕಾ ಬರೆಯುವಾಗ. ಅದೇ ರೀತಿ ಇತರೆ ಜೀವಿಗಳ ಕೆಲವೊಂದಿಷ್ಟು ವೈಜ್ಞಾನಿಕ ಹೆಸರುಗಳನ್ನು, ಸಾಮಾನ್ಯವಾಗಿರುವಂತಹ ಜೀವಿಗಳ ವೈಜ್ಞಾನಿಕ ಹೆಸರನ್ನು ನೋಡ್ತಾ ಇದ್ದೀವಿ. ಕಪ್ಪೆ, ತಾನ, ಹೆಕ್ಸಾ, ಡ್ಯಾಕ್ಟಿಲ್ಲಾ, ಬೆಕ್ಕು, ಫೆಲಿಸ್ ಡೊಮೆಸ್ಟಿಕಾ, ಫೆಲಿಸ್ ಆಗಬೇಕಿದು, ಫೆಲಿಸ್ ಹುಲಿ, ಫೆಲಿಸ್ ಟೈಗ್ರಿಸ್ ಸಿಂಹ, ಫೆಲಿಸ್ ಲಿಯೋ, ಕಿತ್ತಳೆ, ಸಿಟ್ರಸ್ ರೆಟಿಕ್ಯುಲೇಟಾ, ಕುಂಬಳ ಅಂದರೆ ಕುಂಬಳಕಾಯಿ, ಕುಕುರ್ಬೀಟ್. ಕುಕುರ್ಬೀಟ್ ಸೌತಿಕಾಯಿಯ ಒಂದು ಜಾತಿ, ಕುಕುರ್ಬೀಟ್ ಪೆಪೋ. ನಂತರ ಕಾಫಿ, ಕಾಫಿಯಾ ಅರೇಬಿಕಾ. ಈರುಳ್ಳಿ ಏಲಿಯಂ ಸಿಪಾ. ತೆಂಗು, ಕೋಕಸ್ ನ್ಯೂಸಿಫೆರಾ. ನಂತರ ನೊಣ ಸಾಮಾನ್ಯವಾಗಿರುವಂಥದ್ದು ಮುಸ್ಕಾ ಡೊಮೆಸ್ಟಿಕಾ. ಗೋಧಿ ಸಸ್ಯದ್ದು ಟ್ರಿಟಿಕಮ್ ಎಸ್ತಿವಮ್. ಕುದುರೆ ಇಕ್ವಸ್ ಕ್ಯಾಬೆಲಸ್, ಕತ್ತೆ ಇಕ್ವಸ್ ಎಸಿನಸ್. ಇವ ನೋಡ್ರಿಲ್ಲ ಒಂದೇ ಜಾತಿ, ಪ್ರಭೇದಗಳು ಬೇರೆ ಬೇರೆ. ಅದೇ ರೀತಿ ಆಲದ್ದು ಮತ್ತು ಅರಳೆದ್ದು ಒಂದೇ ಜಾತಿ, ಪೈಕಸ್ ಬೆಂಗಾಲೆನ್ಸಿಸ್ ಆಲದ ಮರ, ಪೈಕಸ್ ರಿಲಿಯೋಸಾ ಅರಳೆ ಮರ. ಟೈಫಾಯ್ಡ್ ತರುವಂತಹ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫೆ. ಅಮೀಬಾ ಪ್ರೋಟಿಯಸ್. ಪೆನ್ಸಿಲಿಯಂ ಇದೊಂದು ಶಿಲೀಂಧ್ರ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋಣ. ಪೆನ್ಸಿಲಿಯಂ ಶಿಲೀಂಧ್ರದಿಂದ ಪೆನ್ಸಿಲಿಯಂ ನೋಟಾಟಮ್ ಅನ್ನುವಂತಹ ಒಂದು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಕಂಡುಹಿಡಿಯಲಾಗ್ಯದ. ಅದನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ. ಪೆನ್ಸಿಲಿಯಂ ನೋಟಾಟಮ್ನಿಂದ ಈ ಪೆನ್ಸಿಲಿಯಂ ನೋಟಾಟಮ್. ನಂತರ ಮಾವು ಮ್ಯಾನ್ಸಿಫೆರಾ ಇಂಡಿಕಾ, ಬೇವು ಅಜಾಡಿರೆಕ್ಟಾ ಇಂಡಿಕಾ. ಮತ್ತು ಇಲ್ಲಿ ಎರಡು ಪ್ರಭೇದಗಳ ಸೇಮ್ ತೊಗೊಂಡಿವಿ, ಅದು ಇವೆರಡು ಬೇರೆ ಬೇರೆನೆ, ಜಾತಿ ಬೇರೆ ಅದ. ಇಲ್ಲ ಭಾರತದಲ್ಲಿ ಇದಾವ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಇಂಡಿಕಾ ಅಂತ ತೊಗೊಂಡಿವಿ. ಮಿಡತೆ ಪೊಯ್ಸಿಲ್ಫೆರಾ ಪಿಕ್ಟ. ಕಾಲರಾ ವಿಬ್ರಿಯೋ ಕಾಲರೆ, ಕಾಲರಾ ರೋಗವನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರೆ. ಮಲೇರಿಯಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇಲ್ಲಿ ಪ್ಲಾಸ್ಮೋಡಿಯಂ ಅನ್ನುವಂಥದ್ದು ಜಾತಿ ಹೆಸರನ್ನು ತೋರಿಸ್ತದ, ವೈವ್ಯಾಕ್ಸ್ ಅನ್ನುವಂಥದ್ದು ಪ್ರಭೇದದ ಹೆಸರನ್ನ ತೋರಿಸ್ತದೆ. ಇದಿಷ್ಟು ಜೀವಿಗಳ ವರ್ಗೀಕರಣ, ಅವುಗಳ ಪ್ರಭೇದದ ಬಗ್ಗೆ ತಿಳ್ಕೊಂಡಿವಿ. ಜೀವಿಗಳ ವರ್ಗೀಕರಣದ ಮಜಲುಗಳು, ಜೊತೆಗೆ ವರ್ಗೀಕರಣದಲ್ಲಿ ಸಾಮ್ರಾಜ್ಯಗಳನ್ನು ಕೊಟ್ಟಂತಹ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಶಿಲೀಂಧ್ರಗಳು ಸಸ್ಯ ಸಾಮ್ರಾಜ್ಯಗಳ ಇಂದ ಹೊರಗಡೆ ಇಟ್ಟಿರುವಂಥದ್ದು. ಯಾಕಪ್ಪ ಅಂತಂದಾಗ ಇದರಲ್ಲಿ ಕ್ಲೋರೋಫಿಲ್ ಕಂಡು ಬರೋದಿಲ್ಲ, ಹಸಿರಾಗಿಲ್ಲ ಅಂತಹ ಒಂದು ಜೀವಿಗಳು ಶಿಲೀಂಧ್ರಗಳು. ಇವುಗಳ ಒಂದು ಪೋಷಣಾ ವಿಧಾನವನ್ನ
ಕೊಳೆತೀನಿ ಪೋಷಣಾ ವಿಧಾನ ಅಂತ ಕರಿತೀವಿ. ಇಲ್ಲೇ ಇನ್ನೊಂದು ವಿಶೇಷತೆ ನೆನ್ಪಿಟ್ಕೊಳ್ಳೋಣ. ಶಿಲೀಂಧ್ರಗಳು ಕೊಳೆತೀನಿ ಪೋಷಣೆ, ಅವುಗಳ ಕೋಶ ಭಿತ್ತಿ, ಸಸ್ಯಕೋಶ ಭಿತ್ತಿ ಸೆಲ್ಯುಲೋಸ್ ಪೆಕ್ಟಿನಿಂದ ಮಾಡಲ್ಪಟ್ಟಿರ್ತದ. ಹೆಮಿಸೆಲ್ಯುಲೋಸ್, ಸೆಲ್ಯುಲೋಸ್ ಪೆಕ್ಟಿನಿಂದ. ಈಗಾಗಲೇ ಹಿಂದಿನ ಒಂದು ಭಾಗದಲ್ಲಿ ನೋಡಿವಿ ಜೀವಕೋಶಗಳ ಅಧ್ಯಯನ ಕಲಿಯುವಾಗ. ಇಲ್ಲೇ ಶಿಲೀಂಧ್ರಗಳ ಕೋಶ ಭಿತ್ತಿ ಚಿಟಿನ್ ಮತ್ತು ಪಾಲಿಸ್ಯಾಕರೈಡ್, ಇದು ವಿಶೇಷತೆ. ಶಿಲೀಂಧ್ರಗಳ ಕೋಶ ಭಿತ್ತಿಯಿಂದ ಮಾಡಲ್ಪಟ್ಟದ, ಚಿಟಿನ್ ಮತ್ತು ಪಾಲಿಸ್ಯಾಕರೈಡ್ಗಳಿಂದ ಮಾಡಲ್ಪಟ್ಟದ. ಇನ್ನು ಇವುಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅವು ಉತ್ಪತ್ತಿ ಮಾಡುವಂತಹ ಸ್ಪೋರ್ಸ್ ಅಂತಂದಾಗ ಸಂತಾನೋತ್ಪತ್ತಿಯನ್ನ ಮಾಡುವಂತಹ ಬೀಜಗಳು ಅಂತ ಅನ್ಕೋತೀವಿ. ಇಲ್ಲೇ ಆ ಸ್ಪೋರ್ಸ್ ಅಲ್ಲಿನೇ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡುವಂತಹ ಸ್ಪೋರ್ಸ್ಗಳು ಅದಾವ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡುವಂತಹ ಸ್ಪೋರ್ಸ್ಗಳು ಅದಾವ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡುವಂತಹ ಸ್ಪೋರ್ಗಳಲ್ಲಿ ಏನೇನು ಕೊನಿಡಿಯಾ, ಸ್ಪೋರಾನ್ಸಿಯಾ ಮತ್ತು ಜೂಸ್ಪೋರ್ಸ್. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಸ್ಪೋರ್ಸ್, ಅಸ್ಕೋಸ್ಪೋರ್ಸ್ ಮತ್ತು ಬೆಸಿಡಿಯೋಸ್ಪೋರ್ಸ್. ಇದು ಹೆಚ್ಚಿನ ಮಾಹಿತಿಗಾಗಿ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಇನ್ನು ರಚನೆಯನ್ನು ನೋಡ್ಬೇಕಾದಾಗ ಇದು ನಮ್ಗೆ ಇಂಪಾರ್ಟೆಂಟ್. ಶಿಲೀಂಧ್ರಗಳ ರಚನೆಯನ್ನು ನೋಡುವಾಗ ಅವು ಎಳೆಯಾಕಾರದ ರಚನೆಯನ್ನು ಹೊಂದ್ಯಾವ. ಆ ಎಳೆಯ ಆಕಾರದ ರಚನೆಗೆ ಹೈಪೆ ಅಂತ ಕರಿತೀವಿ. ಈ ಹೈಪಾ ಕೆಲವೊಂದು ಸತೆ ನಡ್ಬರ್ಕ ಕಟ್ ಆಗಿರ್ಬೋದು, ಅಂತಂದ್ರೆ ಏನು ಸೆಪ್ಟಾಗಳನ್ನು ಹೊಂದಿರಬಹುದು. ಈ ಎಳೆಯಾಕಾರದ ಹೈಪೆಯ ಜಾಲವನ್ನ ಮೈಸೀಲಿಯಂ ಅಂತ ಕರಿತೀವಿ. ಅಂದ್ರೆ ಶಿಲೀಂಧ್ರದ ರಚನೆಯಲ್ಲಿ ಎರಡು ಪ್ರಮುಖ ಭಾಗಗಳು, ಒಂದು ಹೈಪೆ, ಇನ್ನೊಂದು ಮೈಸೀಲಿಯಂ. ಇನ್ನು ಪೋಷಣೆ ಈಗಾಗಲೇ ನೋಡಿದ್ದೀವಿ. ಕೊಳೆತೀನಿ ಪೋಷಣೆ ಕೆಲವೊಂದಿಷ್ಟು ಪರಾವಲಂಬಿ ಪೋಷಣೆಯನ್ನ ಹೊಂದ್ಯಾವ. ಯಾವುದು ಪರಾವಲಂಬಿ ಪೋಷಣೆ ಹೊಂದ್ಯದ ಅದು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡ್ತದ. ಇನ್ನು ಕೂಡು ಜೀವನದ ಪೋಷಣೆ, ಶಿಲೀಂಧ್ರಗಳು ಶೈವಲಗಳ ಜೊತೆಗೆ ಕೂಡು ಜೀವನವನ್ನ ಮಾಡ್ತಾವ. ಹಂಗ ಕೂಡು ಜೀವನ ಮಾಡಿದಂತಹ ಜೀವಿಗಳನ್ನ ಲೈಕೇನ್ಸ್ ಅಂತ ಕರಿತೀವಿ, ಅಥವಾ ಅವುಗಳನ್ನ ಕಲ್ಲು ಹೂ ಅಂತ ಕರಿತೀವಿ. ಆ ಕಲ್ಲು ಹೂಗಳು ನಮ್ಮ ಪರೀಕ್ಷೆಗೆ ಪ್ರಮುಖ ಒಂದು ಅಂಶ. ಕಾರಣ ಏನಪ್ಪಾ ಅಂತಂದಾಗ ಅಲ್ಲಿ ಕೂಡು ಜೀವನ ಒಂದೇ ಅಲ್ಲ, ಆ ಲೈಕೇನ್ಗಳನ್ನ ಜೈವಿಕ ಮಾಲಿನ್ಯ ಸೂಚಕಗಳು ಅಂತ ಕರಿತೀವಿ. ನಿಯಂತ್ರಕರಲ್ಲ, ಸೂಚಕರು. ಅಂದ್ರೆ ಏನಾಗ್ತದ, ಆ ಲೈಕೇನ್ಗಳು ವಾತಾವರಣದಲ್ಲಿ ವಾಯುಮಂಡಲ ಶುದ್ಧವಾಗಿದ್ದಾಗ, ಮಾಲಿನ್ಯ ರಹಿತವಾಗಿದ್ದಾಗ ಆ ಲೈಕೇನ್ಗಳ ಸಂಖ್ಯೆ ಜಾಸ್ತಿ ಆಗ್ತದ. ಮಾಲಿನ್ಯ ಜಾಸ್ತಿ ಆಯಿತು ಅಂತಂದ್ರೆ ಲೈಕೇನ್ಗಳ ಸಂಖ್ಯೆ ಕಡಿಮೆ ಆಗ್ತದ. ಹಾಗಾಗಿ ಲೈಕೇನ್ಗಳನ್ನ ಮಾಲಿನ್ಯ ಸೂಚಕಗಳು ಅಂತ ಕರಿತೀವಿ. ಅದೇನಪ್ಪ, ಶಿಲೀಂಧ್ರ ಮತ್ತು ಶೈವಲಗಳ ಕೂಡು ಜೀವನ. ಇನ್ನು ಉದಾಹರಣೆಯನ್ನು ನೋಡಿದಾಗ ರೈಸೋಪಸ್ ಶಿಲೀಂಧ್ರಗಳ ಉದಾಹರಣೆ. ಇದು ಬ್ರೆಡ್ ಬೂಸ್ಟ್, ನಾವು ನೋಡಿದಂಥದ್ದು. ಬ್ರೆಡ್ಗಳು ಹಾಳಾಗ್ಲಿಕ್ಕೆ ಕಾರಣ ಅದ, ಬೂಸ್ಟ್ ಬಂದದ ಅಂತ ಹೇಳ್ತೀವಿ, ಅದು ರೈಸೋಪಸ್. ನಾಯಿಕೊಡೆ ಬೆಸಿಡಿಯೋಮೈಸಿಟಸ್. ನಂತರ ಮೈಕೋರೈಸಾ, ಸಸ್ಯಗಳ ಬೇರಿನಲ್ಲಿ ಕೂಡು ಜೀವನವನ್ನು ನಡೆಸುವಂಥದ್ದು. ಒಂದು ಕೂಡು ಜೀವನ ಲೈಕೇನಲ್ಲಿ ಹೇಳಿದ್ವಿ, ಇನ್ನೊಂದು ಕೂಡು ಜೀವನ ಯಾವುದು, ಮೈಕೋರೈಸಾಗಳು, ಸಸ್ಯದ ಬೇರುಗಳಲ್ಲಿ ಕಂಡು ಬರ್ತದ. ಇನ್ನು ಈಸ್ಟ್ ಇಂಡಸ್ಟ್ರಿಯಲ್ ಇಂಪಾರ್ಟೆಂಟ್ ಶಿಲೀಂಧ್ರ. ನಮಗೆ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಫರ್ಮೆಂಟೇಷನ್ ಕ್ರಿಯೆಯ ಮೂಲಕ ಯಾವ ಒಂದು ಕ್ರಿಯೆ ನಡೀತದ, ಹಣ್ಣಿನ ರಸ, ದ್ರಾಕ್ಷಾರಸ ಫರ್ಮೆಂಟೇಷನ್ಗೆ ಒಳಗಾಗಿ ಈಸ್ಟ್ ಸಹಾಯದಿಂದ ಅವಾಯುವಿಕ ಉಸಿರಾಟ ಕ್ರಿಯೆಗೆ ಒಳಗಾಗಿ ಸಕ್ಕರೆ ಇರುವಂಥದ್ದು ಏನಾಗ್ತದ, ಆಲ್ಕೋಹಾಲ್ ಆಗ್ತದ. ಇದಕ್ಕೇನಂತ ಕರಿತೀವಿ, ಫರ್ಮೆಂಟೇಷನ್ ಅಂತ ಕರಿತೀವಿ. ಇನ್ನೊಂದು ಕ್ಯಾಪ್ರೋಪಿಲ್ಲಸ್, ಸಗಣಿಯಲ್ಲಿ ಬೆಳೆಯುವಂತಹ ಶಿಲೀಂಧ್ರ. ವೈರಸ್ಗಳು 5 ಜೀವಿ ಸಾಮ್ರಾಜ್ಯಗಳಿಂದ ಹೊರಗಡೆ ಇಟ್ಟಂತಹ ಒಂದು ಜೀವಿಯ ಸಾಮ್ರಾಜ್ಯ ವೈರಸ್. ಕಾರಣ ಏನಪ್ಪಾ ಅಂತಂದಾಗ ಈ ವೈರಸ್ಗಳು ಪರಿಸರದಿಂದ ಹೊರಗಡೆ ಬಂದಾಗ ಇವುಗಳು ಕಣಗಳ ರೀತಿಯಲ್ಲಿ ಇರ್ತಾವ ಅಂತ, ನಿರ್ಜೀವ ಕಣಗಳ ರೂಪದಲ್ಲಿ ಇರ್ತಾವ ಅಂತೇಳಿ WM ಸ್ಟ್ಯಾನ್ಲೆ ಅವರು ಗುರುತಿಸ್ತಾರ. ಹಾಗಾಗಿ ಇವುಗಳನ್ನ ಯಾವ 5 ಸಾಮ್ರಾಜ್ಯದಲ್ಲಿ ಇಡ್ದೇನೆ ಇದನ್ನು ಹೊರಗಡೆ ಇಡ್ತೀವಿ. ವೈರಸ್ಗಳ ಗುಂಪನ್ನೇ ಒಂದು ಬೇರೆಯಾಗಿ ಮಾಡ್ತೀವಿ. ಇಲ್ಲಿ ವೀನೋಮ್ ಅನ್ನುವಂಥದ್ದು ಅರ್ಥ ವಿಷ. ಪಾಸ್ಟರ್ ಡಿಜೆ ಇವಾನೋಸ್ಕಿ ಅವರು ಈ ವೈರಸ್ಗಳನ್ನ ಮೊದಲಿಗೆ ಗುರುತಿಸ್ತಾರ. ಇವರ ನಂತರ ಈಗಾಗಲೇ ನಡೆದಂಗ WM ಸ್ಟ್ಯಾನ್ಲಿ ಅವರು ಇವುಗಳು ಅವುಗಳ ಜೀವಿಯಿಂದ ಹೊರಗಡೆ ಬಂದಾಗ, ಯಾವ ಜೀವಿಯಲ್ಲಿ ಆವಾಸವನ್ನ ಪಡೆದಾವ ಆ ಜೀವಿಯ ದೇಹದಿಂದ ಹೊರಗಡೆ ಬಂದಾಗ ವೈರಸ್ಗಳು ಕಣಗಳ ರೀತಿಯ ರಚನೆಯನ್ನ ಹೊಂದುತ್ತಾವ, ಅಂದ್ರ ನಿರ್ಜೀವ ಜೀವಿಗಳಂತೆ ಬದುಕ್ತಾವ ಅನ್ನೋದನ್ನ ಗುರುತಿಸ್ತಾರ. ಇನ್ನು ವೈರಸ್ಗಳಲ್ಲಿ ಅನುವಂಶೀಯ ವಸ್ತು RNA ಆಗಿರ್ತದ ಅಥವಾ DNA ಆಗಿರ್ತದ. ಉನ್ನತ ಮಟ್ಟದ ಜೀವಿಗಳಲ್ಲಿ ಅನುವಂಶೀಯ ವಸ್ತು RNA ಮತ್ತು DNA ಎರಡೂ ಇರ್ತಾವ. ಆದ್ರ ವೈರಸ್ಗಳಲ್ಲಿ RNA ಇರಬಹುದು ಅಥವಾ DNA ಇರಬಹುದು. RNA ಸಿಂಗಲ್ ಸ್ಟ್ರಾಂಡ್ ಅಥವಾ ಡಬಲ್ ಸ್ಟ್ರಾಂಡ್ ಎರಡರನ್ನೂ ಇರ್ತದ. ಆದ್ರ ಉನ್ನತ ಜೀವಿಗಳಲ್ಲಿ RNA ಕಂಡು ಬಂತು ಅಂದ್ರೆ ಅದು ಯಾವಾಗಲೂ
ಸಿಂಗಲ್ ಸ್ಟ್ರಾಂಡ್ ಆಗಿನೇ ಇರ್ತದೆ, ಒಂದೇ ಎಳೆ ರೂಪದಲ್ಲಿ ಇರ್ತದೆ. ವೈರಸ್ಗಳಲ್ಲಿ 2 ಎಳೆ ರೂಪದಲ್ಲಿ ಇರ್ಬೋದು, ಒಂದೇ ಎಳೆ ರೂಪದಲ್ಲಿ ಇರ್ಬೋದು. DNA ಹಾಗೆ ಒಂದೇ ಎಳೆಯ ರೂಪದಲ್ಲಿ ಇರ್ಬೋದು ಅಥವಾ 2 ಎಳೆಯ ರೂಪದಲ್ಲಿ ಇರ್ಬೋದು. ಆದರೆ ಉನ್ನತ ಜೀವಿಗಳಲ್ಲಿ, ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ DNA ಯಾವಾಗಲೂ ದ್ವಿಸುರುಳಿಯಲ್ಲಿ ಇರ್ತದೆ. ಇದನ್ನು ಹೇಳಿದವರು ವ್ಯಾಟ್ಸನ್ ಮತ್ತು ಕ್ರಿಕ್ ಮಾಡೆಲ್ ಅಂತ ಕರಿತೀವಿ. ದ್ವಿಸುರುಳಿ ಮಾದರಿಯನ್ನ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಉನ್ನತ ಸಸ್ಯಗಳಲ್ಲಿ DNA ರಚನೆ ದ್ವಿಸುರುಳಿ, ಆದರೆ ವೈರಸ್ಗಳಲ್ಲಿ ಇದು ಒಂದೇ ಒಂದು ಎಳೆಯ ಆಕಾರದಲ್ಲಿ ಇರ್ಬೋದು ಅಥವಾ ದ್ವಿಸುರುಳಿ ಮಾದರಿಯಲ್ಲಿನೂ ಇರ್ಬೋದು. ಇನ್ನು ವೈರಸ್ಸಿಗೆ ಸಂಬಂಧಪಟ್ಟಂಗ ಬ್ಯಾಕ್ಟೀರಿಯೋಫೇಸ್ ಅನ್ನುವಂಥ ಶಬ್ದ. ಯಾವ ವೈರಸ್ ಬ್ಯಾಕ್ಟೀರಿಯಾಗಳಿಗೆ ರೋಗವನ್ನು ತರ್ತಾವ ಅವುಗಳನ್ನ ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೀವಿ. ಇಲ್ಲಿ ಒಂದು ಪ್ರಮುಖ ಉದಾಹರಣೆ TMV, ಟೊಬ್ಯಾಕೊ ಮೊಸೈಕ್ ವೈರಸ್, ತಂಬಾಕಿನ ಸಸ್ಯಕ್ಕ ಮೊಸೈಕ್ ರೋಗವನ್ನು ತರುವಂತಹ ವೈರಸ್. ಇನ್ನು ವೈರಸ್ಗಳಿಗೆ ಇನ್ನೂ ಕೆಲವೊಂದಿಷ್ಟು ಉದಾಹರಣೆ ಅಂತಂದಾಗ, ಈಗಾಗಲೇ ನೀವು ಅನುಭವಿಸುತ್ತಿರುವಂತಹ ಈ ಒಂದು ಲಾಕ್ಡೌನ್ ಕಾರಣವಾಗಿರುವುದು ಒಂದು ವೈರಸ್ COVID-19. ಅದೇ ರೀತಿ HIV ರೋಗವನ್ನು ತರುವಂಥದ್ದು ಅಥವಾ ಏಡ್ಸ್ ರೋಗವನ್ನು ತರುವಂತಹ HIV ವೈರಸ್, ಹೆಪಾಟೈಟಿಸ್ B, ಸಾಮಾನ್ಯ ನೆಗಡಿಯನ್ನು ತರುವಂತಹ ಇನ್ಫ್ಲೂಯೆನ್ಸಾ ವೈರಸ್. ಈ ರೀತಿ ಅನೇಕ ವೈರಸ್ಗಳನ್ನು ನಾವು ಹೆಸರಿಸಬಹುದು. ಈಗ ನೀವು ನೆನ್ಪಿಟ್ಕೋಬೇಕಾಗಿದ್ದು COVID-19 ಯಾವ ರೋಗ ಅಂತ ನಮ್ಗೆ ಗೊತ್ತಾಯ್ತು. ಆದ್ದರಿಂದ ನಾವೀಗಾಗಲೇ ಲಾಕ್ಡೌನಲ್ಲಿ ಇದ್ದೀವಿ. ಇನ್ನು ಈ ವೈರಸ್ಗಿಂತ ಚಿಕ್ಕದಾದಂತಹ ಮತ್ತೊಂದು ಜೀವಿ, ಅದನ್ನೇನಂತ ಕರಿತೀವಿ, ವೈರಾಯ್ಡ್ ಅಂತ ಕರಿತೀವಿ. ಇದು ರೋಗವನ್ನು ತರುವಂತಹ ವೈರಸ್ ಇಂದ ಚಿಕ್ಕದಾದ ರೋಗಕಾರಕ. ವೈರಸ್ ಅಂತಂದಾಗ ಒಳಗಡೆ ಅನುವಂಶೀಯ ವಸ್ತು, ಹೊರಗಡೆ ಏನಿರ್ತದ ಪ್ರೋಟೀನಿಂದ ಪೊರೆ ಇರ್ತದ. ಅನುವಂಶೀಯ ವಸ್ತುವಿನ ಸುತ್ತಲೂ ಪ್ರೋಟೀನ್ ಪೊರೆ ಇರ್ತದ. ವೈರಾಯ್ಡ್ ಅಲ್ಲಿ ಕೇವಲ ಅನುವಂಶೀಯ ವಸ್ತು ಇರ್ತದ, ಆದ್ರೆ ಆ ಪ್ರೋಟೀನ್ ಪೊರೆ ಇರೋದಿಲ್ಲ. ಇನ್ನು ಕೊನೆಗೆ ಆಗಲೇ ಚರ್ಚೆ ಮಾಡಿದ್ವಿ, ಲೈಕೆನ್ಸ್ಗಳು ಕೂಡು ಜೀವನ, ಶೈವಲ ಮತ್ತು ಶಿಲೀಂಧ್ರಗಳಿಂದ ನಡೆಯುವಂತಹ ಕೂಡು ಜೀವನವನ್ನು ನೋಡಿದ್ವಿ. ಆ ಲೈಕೆನ್ಗಳಲ್ಲಿರುವಂಥ ಕೂಡು ಜೀವನದ ಶೈವಲಗಳನ್ನು ಪೈಕೋಬಯಾಂಟ್ ಅಂತ ಕರಿತೀವಿ. ಅದೇ ಶಿಲೀಂಧ್ರಗಳನ್ನ ಮೈಕೋಬಯಾಂಟ್ ಅಂತ ಕರಿತೀವಿ. ಇಲ್ಲಿ ಶೈವಲಗಳು ಆಹಾರವನ್ನು ಉತ್ಪತ್ತಿ ಮಾಡಿದ್ರ, ಶಿಲೀಂಧ್ರಗಳು ನೀರು ಮತ್ತು ಲವಣಗಳನ್ನು ಹೀರ್ಕೊಳ್ತವ, ಜೊತೆಗೆ ಶೈವಲಗಳಿಗೆ ಆಶ್ರಯವನ್ನ ಕೊಡ್ತವ. ಈಗ ಒಂದಕ್ಕೊಂದು ಪರಸ್ಪರ ಸಹಕಾರದಿಂದ ನಡೆಯುವ ಪೋಷಣೆಯನ್ನ ಕೂಡು ಜೀವನ ಪೋಷಣೆ ಅಥವಾ ಸಿಂಬಯೋಟಿಕ್ ಪೋಷಣೆ ಅಂತ ಕರಿತೀವಿ. ಈಗಾಗಲೇ ಹೇಳಿದ್ವಿ, ಲೈಕೆನ್ಸ್ಗಳನ್ನ ಅಥವಾ ಕಲ್ಲು ಹೂಗಳನ್ನ ಪರಿಸರ ಮಾಲಿನ್ಯದ ಸೂಚಕಗಳು ಅಂತ ಕರಿತೀವಿ. ಇಲ್ಲಿಗೆ 3 ಜೀವಿ ಸಾಮ್ರಾಜ್ಯಗಳನ್ನು ಮುಗಿಸಿದ್ದೀವಿ. ನಾಳೆ ದಿವಸ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳನ್ನು ನೋಡೋಣ. ಜೀವಿಗಳ ವರ್ಗೀಕರಣದಲ್ಲಿ ಆರಂಭದಲ್ಲಿ ಜೀವಿಗಳ ವರ್ಗೀಕರಣವನ್ನ 2 ಸಾಮ್ರಾಜ್ಯದಲ್ಲಿ ವಿಭಾಗ ಮಾಡಿದ್ರು. ಅದನ್ನ ಸಸ್ಯ ಮತ್ತು ಪ್ರಾಣಿ ಅಂತ ಕರೆದ್ರು. ಹೀಗೆ ಮಾಡಿದವರು ಲೀನಿಯಸ್ ಅವರ ಟೈಮಲ್ಲಿ ಲೀನಿಯಸ್ ಕೊಟ್ಟಂತ ವರ್ಗೀಕರಣವನ್ನ 2 ಸಾಮ್ರಾಜ್ಯ ವರ್ಗೀಕರಣ ಅಂತ ಕರಿತೀವಿ. ಅಲ್ಲಿ 2 ಸಾಮ್ರಾಜ್ಯಗಳು ಯಾವುದು ಅಂತಂದಾಗ ಒಂದು ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ. ಇಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿದ್ದು. ಏನ್ ತೊಂದರೆ ಅಂತಂದಾಗ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದಲ್ಲಿ ನಾವು ಏಕಕೋಶೀಯ ಜೀವಿ, ಬಹುಕೋಶೀಯ ಜೀವಿ ಅನ್ನುವಂಥ ವ್ಯತ್ಯಾಸ ಮಾಡಲಿಲ್ಲ. ಜೊತೆಗೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶದ ಬಗ್ಗೆ ಕಲ್ಪನೆ ಇಲ್ಲ. ಈ ರೀತಿಯ ಒಂದು ತೊಂದರೆಗಳು. ಇನ್ನೂ ಕೆಲವೊಂದಿಷ್ಟು ಜೀವಿಗಳಿದ್ದು ಅವುಗಳನ್ನ ಸಸ್ಯ ಸಾಮ್ರಾಜ್ಯದಲ್ಲಿ ಇಡಬೇಕು ಅಥವಾ ಪ್ರಾಣಿ ಸಾಮ್ರಾಜ್ಯದಲ್ಲಿ ಇಡಬೇಕು ಅನ್ನುವಂತಹ ಗೊಂದಲ. ಈ ಎಲ್ಲ ಕಾರಣಕ್ಕಾಗಿ 2 ಸಾಮ್ರಾಜ್ಯದ ವರ್ಗೀಕರಣವನ್ನು ಕೈಬಿಟ್ರು. ಅವಾಗ ಅರ್ನೆಸ್ಟ್ ಹೆಕಲ್ ಎನ್ನುವಂಥವರು ಪ್ರೊಟಿಸ್ಟಾ ಅನ್ನುವಂಥ ಒಂದು ಹೊಸ ಸಾಮ್ರಾಜ್ಯವನ್ನು ಗುರುತಿಸ್ತಾರ. ಇವ್ರ ಪ್ರಕಾರ ಪ್ರೊಟಿಸ್ಟಾ ಅನ್ನುವಂಥದ್ದು ಏಕಕೋಶೀಯ ಯೂಕ್ಯಾರಿಯೋಟಿಕ್ ಜೀವಿಗಳು. ಅಂದ್ರೆ ಇವಾಗ ಇವು 2ರಿಂದ ಸಸ್ಯ ಮತ್ತು ಪ್ರಾಣಿಗಳಿಂದ ಒಂದು ಗುಂಪನ್ನ ಹೊರಗೆ ತಕೊಂಡ್ರು. 2ರಲ್ಲಿ ಕಂಡು ಬರುವಂತಹ ಏಕಕೋಶೀಯ ಜೀವಿಗಳು ಜೊತೆಗೆ ಏನಾಗಿರ್ಬೇಕದು ಯೂಕ್ಯಾರಿಯೋಟಿಕ್ ಜೀವಕೋಶವನ್ನ ಹೊಂದಿರಬೇಕು. ಅಂತಹ ಜೀವಿಗಳ 3ನೇ ಗುಂಪನ್ನ ಪ್ರೊಟಿಸ್ಟಾ ಅಂತ ಕರೆದ್ರು. ಅಂದ್ರೆ 3 ಸಾಮ್ರಾಜ್ಯದ ವರ್ಗೀಕರಣ ಮಾಡಿದವರು ಅರ್ನೆಸ್ಟ್ ಹೆಕಲ್. ಅವ್ರು ಕೊಟ್ಟಂತಹ 3 ಸಾಮ್ರಾಜ್ಯಗಳು ಸಸ್ಯ, ಪ್ರಾಣಿ ಮತ್ತು ಪ್ರೊಟಿಸ್ಟಾ. ನಂತರ ಕೂಪ್ಲ್ಯಾಂಡ್ ಅವ್ರು ಬರ್ತಾರ. ಅವರು ಪ್ರೊಟಿಸ್ಟಾದಲ್ಲಿ ಮೊನೆರಾಗಳನ್ನ ಹೊರಗೆ ತೆಗಿತಾರ. ಏನ್ ವ್ಯತ್ಯಾಸ ಕೊಡ್ತಾರ? ಎಲ್ಲವೂ ಏಕಕೋಶೀಯಗಳನ್ನ ಒಂದು ಗುಂಪಿನಲ್ಲಿ ಇಟ್ಟಿದ್ರು ಅರ್ನೆಸ್ಟ್ ಹೆಕಲ್. ಇವ್ರೇನ್ ಮಾಡಿದ್ರು, ಅದರಲ್ಲಿ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಹೊಂದಿರುವಂತಹ ಜೀವಿಗಳನ್ನ ಹೊರ ತೆಗೆದು ಅದನ್ನ ಮೊನೆರಾ ಅಂತ ಮಾಡಿದ್ರು. ಏಕಕೋಶೀಯ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಎಲ್ಲಿಂದ ಹೊರ ಬಂದು ಇವಾಗ ಅರ್ನೆಸ್ಟ್ ಹೆಕಲ್ ಅವರ ಪ್ರೊಟಿಸ್ಟಾದಿಂದ ಹೊರಗಡೆ ಬಂದು ಅದು ಏನಾಯ್ತು ಇವಾಗ ಮೊನೆರಾ ಆಯ್ತು. ಹಂಗಾಗಿ ಏನ್ ಮಾಡಿದ್ರು ಇವರು 4 ಸಾಮ್ರಾಜ್ಯದ ವರ್ಗೀಕರಣವನ್ನ ಕೊಟ್ರು. ಯಾವ್ಯಾವುದು?
ಸಸ್ಯ, ಪ್ರಾಣಿ, ಪ್ರೋಟಿಸ್ಟಾ, ಮೊನೆರಾ. ಕೊನೆಗೆ ವಿಟೇಕರ್ ಅನ್ನೋಂಥವ್ರು ಬರ್ತಾರ. ಅವರು 5 ಸಾಮ್ರಾಜ್ಯದ ವರ್ಗೀಕರಣವನ್ನ ಕೊಡ್ತಾರ. ಈ 4ರ ಜೊತೆಗೆ ಅವ್ರು ಹೇಳಿದ ಇನ್ನೊಂದು ಯಾವ್ದಪ್ಪ ಅಂತಂದಾಗ ಅದು ಶಿಲೀಂಧ್ರಗಳು, ಕೊಳೆತೀನಿ ಪೋಷಣೆಯನ್ನು ಮಾಡುವಂತಹ ಜೀವಿಗಳು ಗುಂಪು. ಈಗ ವಿಟೇಕರ್ ಕೊಟ್ಟಂತಹ ಒಂದು ವರ್ಗೀಕರಣವನ್ನು ನೋಡ್ತೀವಿ. ಅವರು ಜೀವಿಗಳನ್ನ ಮೊದಲಿಗೆ ಜೀವಕೋಶದ ರಚನೆಯ ಆಧಾರದ ಮೇಲೆ 2 ಗುಂಪು ಮಾಡಿದ್ದು. ಒಂದು ಪ್ರೋಕ್ಯಾರಿಯೋಟಿಕ್ ಏಕಕೋಶೀಯ ಮೊನೆರಾಗಳು. ಏನದ ಇದು? ಪ್ರೋಕ್ಯಾರಿಯೋಟಿಕ್ ಅದ, ಏಕಕೋಶೀಯ ಅದ. ಹಾಗಾಗಿರ್ಲೆ ಮೊನೆರಾ ಸಾಮ್ರಾಜ್ಯ ತಗೊಂಡಿವಿ. ಯುಕ್ಯಾರಿಯೋಟ್ಗಳಲ್ಲಿ ಮತ್ತೆ ಏನ್ ಮಾಡ್ತೀವಿ? ಬಹುಕೋಶೀಯಗಳು ಇರ್ತಾವ, ಜೊತೆಗೆ ಏಕಕೋಶೀಯ ಇರ್ತಾವ. ಏಕಕೋಶೀಯ ಇದ್ದದನ್ನ ಪ್ರೋಟಿಸ್ಟಾ ಸಾಮ್ರಾಜ್ಯದಲ್ಲಿ ಇಡ್ತೀವಿ. ಬಹುಕೋಶೀಯ ಇದ್ದದನ್ನ ಮತ್ತೆ ಏನ್ ಮಾಡಿದ್ವಿ? ಕೋಶ ಭಿತ್ತಿ ಸಹಿತ ಇರುವಂತದ್ದು ಮತ್ತು ಕೋಶ ಭಿತ್ತಿ ರಹಿತ ಇರುವಂತದ್ದು. ಕೋಶ ಭಿತ್ತಿ ಸಹಿತ ಇರುವಂತದ್ದು ಯಾವ್ಯಾವುದು? ಸಸ್ಯಗಳು ಮತ್ತು ಶಿಲೀಂಧ್ರ. ಕೋಶ ಭಿತ್ತಿ ಸಹಿತ ಇರುವಂತದ್ದು ಸಸ್ಯಗಳು ಮತ್ತು ಶಿಲೀಂಧ್ರಗಳು. ಇಲ್ಲಿ 2 ಸಾಮ್ರಾಜ್ಯಗಳು ಬಂದು. ಕೋಶ ಭಿತ್ತಿ ರಹಿತವಾಗಿರುವಂತದ್ದು ಪ್ರಾಣಿ ಸಾಮ್ರಾಜ್ಯ. ಅಂದ್ರೆ ಇವಾಗ ಒಟ್ಟಾರೆ 5 ಸಾಮ್ರಾಜ್ಯಗಳು: ಪ್ರೋಕ್ಯಾರಿಯೋಟಿಕ್, ಏಕಕೋಶೀಯ ಮೊನೆರಾ, ಯುಕ್ಯಾರಿಯೋಟಿಕ್ ಅದರಲ್ಲಿ ಬಹುಕೋಶೀಯ ಮತ್ತು ಏಕಕೋಶೀಯ, ಯುಕ್ಯಾರಿಯೋಟಿಕ್ ಏಕಕೋಶೀಯ ಪ್ರೋಟಿಸ್ಟಾ, ಯುಕ್ಯಾರಿಯೋಟಿಕ್ ಬಹುಕೋಶೀಯದಲ್ಲಿ ಮತ್ತೆ ಒಂದು ಲಕ್ಷಣವನ್ನು ಇಟ್ಕೊಂಡ್ವಿ: ಕೋಶ ಭಿತ್ತಿ ಸಹಿತವಾಗಿರುವಂಥದ್ದು, ಕೋಶ ಭಿತ್ತಿ ರಹಿತವಾಗಿರುವಂಥದ್ದು. ಕೋಶ ಭಿತ್ತಿ ಸಹಿತವಾಗಿದ್ದರಲ್ಲಿ ಸಸ್ಯಗಳು ಮತ್ತು ಶಿಲೀಂಧ್ರಗಳನ್ನು ತಗೊಂಡ್ವಿ. ಕೋಶ ಭಿತ್ತಿ ರಹಿತವಾಗಿದ್ದರಲ್ಲಿ ಪ್ರಾಣಿ ಸಾಮ್ರಾಜ್ಯವನ್ನ ತಗೊಂಡ್ವಿ. ಇನ್ನು ಮೊದಲನೇ ಸಾಮ್ರಾಜ್ಯ ಮೊನೆರಾ. ಈಗಾಗಲೇ ಚರ್ಚೆ ಮಾಡಿದ್ವಿ. ಏಕಕೋಶೀಯ ಆಗಿರ್ತಾವ, ಪ್ರೋಕ್ಯಾರಿಯೋಟ್ಗಳಾಗಿರ್ತಾವ. ಪ್ರೋಕ್ಯಾರಿಯೋಟ್ ಅಂತಂದ್ರೆ ಏನು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರಿ. ಈಗ ಇದರಲ್ಲಿ ಬರುವಂಥ ಪ್ರಮುಖ ಜೀವಿಗಳು ಯಾವ್ಯಾವುದು ಅಂತಂದಾಗ ಒಂದು ನೀಲಿ ಹಸಿರು ಶೈವಲ. ಇವುಗಳನ್ನು ಸೈನೋಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಇವುಗಳು ಏಕಕೋಶೀಯ ಪ್ರೋಕ್ಯಾರಿಯೋಟಿಕ್ ಶೈವಲಗಳು. ಎರಡನೇದು ಬ್ಯಾಕ್ಟೀರಿಯಾಗಳು, ಮೂರನೇದು ಮೈಕೋಪ್ಲಾಸ್ಮಾ. ಇವು 3 ಗುಂಪಿನ ಜೀವಿಗಳು ಮೊನೆರಾ ಸಾಮ್ರಾಜ್ಯದಲ್ಲಿ ಬರ್ತವೆ. ಈ ನೀಲಿ ಹಸಿರು ಶೈವಲಗಳು ಏಕಕೋಶೀಯ ಆಗಿರ್ತವ. ಏಕಕೋಶೀಯ ಶೈವಲಗಳು ಒಂದೇ ಕಡೆಗೆ ಕೂಡಿ ಜೀವನ ಮಾಡುವಂಥದ್ದು, ಅದಕ್ಕೆ ಕಾಲೋನಿಯಲ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಫಿಲಾಮೆಂಟಸ್, ಎಳೆಯ ಆಕಾರದಲ್ಲಿ ಇರುವಂಥದ್ದು. 3 ರೀತಿಯ ಒಂದು ಆವಾಸದಲ್ಲಿ ಇರುವಂಥದ್ದು, 3 ರೀತಿಯ ರೂಪದಲ್ಲಿರುವಂಥದ್ದು. ಒಂದು ಏಕಕೋಶೀಯ ಆಗಿರ್ಬೋದು, ಕಾಲೋನಿಯಲ್ ಇರ್ಬೋದು, ಇದಕ್ಕೆ ಉದಾಹರಣೆ ವಾಲ್ ಬಾಕ್ಸ್ ಅಂತ ಕರಿತೀವಿ. ಇಲ್ಲ ಫಿಲಾಮೆಂಟ್, ಎಳೆಯ ಆಕಾರದಲ್ಲಿ ಇರ್ಬೋದು. ಇನ್ನು ಒಂದ್ ವೇಳೆ ಇದು ಕಾಲೋನಿ ರೂಪದಲ್ಲಿ ಇದ್ದಾಗ ಅದ್ರ ಸುತ್ತಲೂ ಒಂದು ರೀತಿಯ ಜಿಗಿಟಾದ ಪೊರೆ ಇರ್ತದೆ, ಅದಕ್ಕೆ ಜಿಲಾಟಿನಸ್ ಅಂತ ಕರಿತೀವಿ. ಕಾಲೋನಿಯ ರೂಪದಲ್ಲಿರುವಂತಹ ಮೊನೆರಾಗಳಿಗೆ ಜಿಲಾಟಿನಸ್ ಕಂಡು ಬರ್ತದೆ. ಪ್ರಮುಖ ಉದಾಹರಣೆಗಳು ನೀಲಿ ಹಸಿರು ಶೈವಲಕ್ಕೆ ನಾಸ್ಟಾಕ್ ಮತ್ತು ಅನಾಬಿನಾ. ಇವುಗಳ ಒಂದು ಹೆಸರನ್ನು ನೆನಪಿಟ್ಕೋಬೇಕು. ನಾಸ್ಟಾಕ್ ಮತ್ತು ಅನಾಬಿನಾ ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡ್ತಾವ. ಹಿಂಗಂದ್ರೆ ಏನು ಅಂತಂದಾಗ ವಾತಾವರಣದ ಸ್ವತಂತ್ರ ಸಾರಜನಕವನ್ನ ಸಸ್ಯಗಳು ಹೀರ್ಕೊಳ್ಳೋದಿಲ್ಲ. ಆ ಸಾರಜನಕ ನೈಟ್ರೇಟ್ ಮತ್ತು ನೈಟ್ರೈಟ್ ರೂಪಕ್ಕೆ ಪರಿವರ್ತನೆಯಾದಾಗ ಮಾತ್ರ ಸಸ್ಯಗಳಿಗೆ ಉಪಯೋಗಕ್ಕೆ ಬರುತ್ತದೆ. ವಾತಾವರಣದ ಸ್ವತಂತ್ರ ನೈಟ್ರೋಜನ್ ಅನ್ನ ನೈಟ್ರೇಟ್ ಮತ್ತು ನೈಟ್ರೈಟ್ ರೂಪಕ್ಕೆ ಪರಿವರ್ತನೆ ಮಾಡುವಂತಹ ನೀಲಿ ಹಸಿರು ಶೈವಲಗಳು ಯಾವ್ಯಾವುದು ಅಂತಂದಾಗ ಅದು ನಾಸ್ಟಾಕ್ ಮತ್ತು ಅನಾಬಿನಾ. ಇನ್ನು ಎರಡನೇ ಜೀವಿಗಳು ಇಲ್ಲಿ ಬ್ಯಾಕ್ಟೀರಿಯಾಗಳನ್ನ ಅವುಗಳ ಆವಾಸದ ಮೇಲೆ 3 ಗುಂಪಿನಲ್ಲಿ ಹೇಳಲಿಕ್ಕತ್ತೀವಿ. ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನ ಪಡಿತಾವ. ಅಂದ್ರೆ ಬ್ಯಾಕ್ಟೀರಿಯಾ ಗುಂಪನ್ನು ಎದ್ರ ಮೇಲೆ ಮಾಡಿವೀಗ? ಆಹಾರದ ಮೇಲೆ. ಅವು ಪಡೆಯುವಂಥ ಆಹಾರದ ಮೇಲೆ. ದ್ವಿತೀಯ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ಪಡೆಯುವಂತಹ ಬ್ಯಾಕ್ಟೀರಿಯಾಗಳು ಕೆಲವೊಂದಿಷ್ಟು ಕೀಮೋಸಿಂಥೆಟಿಕ್ ಅಂತಂದ್ರೆ ಸತ್ತ ವಸ್ತುಗಳನ್ನು ಕೊಳೆಯುವಂತೆ ಮಾಡಿ ಅಥವಾ ಆಹಾರ ಪದಾರ್ಥವನ್ನು ಕೊಳೆಯುವಂತೆ ಮಾಡಿ ತಮ್ಮ ಆಹಾರವನ್ನು ಪಡೆಯುವಂಥದ್ದು, ಅವಕ್ಕೆ ಕೀಮೋಸಿಂಥೆಟಿಕ್ ಅಂತ ಕರಿತೀವಿ. ಇನ್ನು ಹೆಟ್ರೋಟ್ರಾಪ್ಸ್ ಅಂತಂದಾಗ ಪರಾವಲಂಬಿಯಾಗಿ ಇರುವಂತಹ ಬ್ಯಾಕ್ಟೀರಿಯಾಗಳು. ಇನ್ನು ವಿಶಿಷ್ಟ ಗುಂಪಿನ ಒಂದು ಬ್ಯಾಕ್ಟೀರಿಯಾಗಳು ಬರ್ತಾವ, ಆರ್ಕಿ ಬ್ಯಾಕ್ಟೀರಿಯಾ ಅಂತೇಳಿ. ಇವು ಏನಪ್ಪ ಅಂತಂದ್ರೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿನೂ ಇರ್ತಾವ. ವಾಸಲಿಕ್ಕ ಯೋಗ್ಯವಲ್ಲದ ಪರಿಸ್ಥಿತಿಯಲ್ಲಿರುವಂತಹ ಆವಾಸಗಳಲ್ಲಿನೂ ಕೂಡ ಕಂಡು ಬರ್ತಾವ. ಅಂದ್ರೆ ಬಿಸಿ ನೀರಿನ ಬುಗ್ಗೆಗಳಲ್ಲಿ, ಮರುಭೂಮಿಗಳಲ್ಲಿ ಈ ರೀತಿಯ ಒಂದು ಪರಿಸರದ ವೈಪರೀತ್ಯದ ನಡುವೆ ಬದುಕುಳಿಯುವಂತಹ ಸಾಮರ್ಥ್ಯ ಪಡೆದಿರುವಂತಹ ಬ್ಯಾಕ್ಟೀರಿಯಾ ಆರ್ಕಿ ಬ್ಯಾಕ್ಟೀರಿಯಾಗಳು. ಇನ್ನು ಯು ಬ್ಯಾಕ್ಟೀರಿಯಾ ಅಂತಂದಾಗ ಇದು ನಿಜವಾದ ಬ್ಯಾಕ್ಟೀರಿಯಾಗಳ ಗುಂಪು ಅಂತ ಹೇಳ್ತೀವಿ. ಈ ಯು ಬ್ಯಾಕ್ಟೀರಿಯಾಗಳಿಗೆ ಒಂದು ಕಠಿಣವಾದಂತಹ ಕೋಶ ಭಿತ್ತಿ ಕಂಡು ಬರ್ತದ. ನಿಜವಾದ ಬ್ಯಾಕ್ಟೀರಿಯಾಗಳು ಹೆಟರೋಬ್ಯಾಕ್ಟೀರಿಯಾ, ರೈಜೋಬಿಯೋ ಲ್ಯಾಕ್ಟೋಬ್ಯಾಕ್ಟೀರಿಯಾ
ಅಂದ್ರೆ ಇಲ್ಲಿ ಏನು ಹೇಳಿಕತ್ತೀವಿ, ಹೆಟರೋ ಬ್ಯಾಕ್ಟೀರಿಯಾಗಳು ಪರಾವಲಂಬಿ ಬ್ಯಾಕ್ಟೀರಿಯಾಗಳು. ಅದರಲ್ಲಿ ಒಂದು ರೈಸೋಬಿಯಂ ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರುಗಳಲ್ಲಿ ಕಂಡುಬರುವಂತಹ ಒಂದು ಬ್ಯಾಕ್ಟೀರಿಯಾ ರೈಸೋಬಿಯಂ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವಂತಹ ಬ್ಯಾಕ್ಟೀರಿಯಾ. ಇದು ಹಾಲನ್ನು ಮೊಸರನ್ನಾಗಿ ಮಾಡುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಕ್ಟೀರಿಯಾ. ಇವೆರಡು ಪರಾವಲಂಬಿ ಬ್ಯಾಕ್ಟೀರಿಯಾಗಳಾಗಿ ಇರ್ತವ. ಇನ್ನು ಮೂರನೇ ಒಂದು ಜೀವಿ ಉದಾಹರಣೆ ಹೇಳಿದ್ವಿ, ಅದು ಮೈಕೋಪ್ಲಾಸ್ಮಾ ಅಂತೇಳಿ. ಮೈಕೋಪ್ಲಾಸ್ಮಾ ಅನ್ನುವಂಥದ್ದು ಪ್ರೋಕ್ಯಾರಿಯೋಟಿಕ್ ಜೀವಿ. ಇದು ಕೋಶ ಪೊರೆ ಇಲ್ಲದೆ ಇರುವಂತಹ ಜೀವಿಗಳಿಗೆ ಏನಂತ ಕರಿತೀವಿ, ಮೈಕೋಪ್ಲಾಸ್ಮಾ. ವಿಚಿತ್ರ ಅನಿಸ್ತಾ ಇದೆ, ಕೋಶ ಪೊರೆ ಇದ್ರೇ ಆ ಜೀವಿಯನ್ನು ಗುರುತಿಸ್ತೀವಿ, ಆದರೆ ಕೋಶ ಪೊರೆ ಇಲ್ಲದೇನೆ ಇದಕ್ಕೆ ಕೋಶ ಕೇಂದ್ರ ಪೊರೆನೂ ಇಲ್ಲ, ಹಾಗಾಗಿ ಕೋಶ ಪೊರೆನೂ ಇಲ್ಲ, ಎರಡನ್ನೂ ಕಳೆದುಕೊಂಡಂತಹ ಜೀವಿಗಳ ಗುಂಪಿದೆ ಯಾವುದು, ಮೈಕೋಪ್ಲಾಸ್ಮಾ. ಎರಡನೇ ಸಾಮ್ರಾಜ್ಯ ಪ್ರೋಟಿಸ್ಟಾ. ಇವುಗಳಲ್ಲಿ ಇಷ್ಟು ವಿಶಿಷ್ಟತೆ ಏನಪ್ಪಾ ಅಂತಂದಾಗ ಏಕಕೋಶೀಯ ಆಗ್ಯಾವ, ಯೂಕ್ಯಾರಿಯೋಟ್ಗಳಾಗ್ಯಾವ. ಇದರ ವಿಶಿಷ್ಟವಾದಂತಹ ಒಂದು ಗುಂಪು ಯಾವುದು, ಡಯಟಮ್ಸ್ ಏಕಕೋಶೀಯ ಶೈವಲಗಳ ಒಂದು ಗುಂಪು. ಇವುಗಳು ನೀರಿನಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಒಂದು ಗುಂಪು ಅಂತ ಕರಿತೀವಿ. ಇವುಗಳ ಒಂದು ಕೋಶ ಭಿತ್ತಿ ಸಿಲಿಕಾಗಳಿಂದ ಮಾಡಲ್ಪಟ್ಟಿರ್ತದ. ಆ ಕೋಶ ಭಿತ್ತಿಯ ಕವಚದಲ್ಲಿ ಸಿಲಿಕಾಗಳು ಇರ್ತಾವ. ಇನ್ನು ಯುಗ್ಲಿನಾಯ್ಡ್ಗಳು ಎರಡನೇ ಗುಂಪು. ಡಯಾಟಮ್ಸ್ಗಳಿಗೆ ಏನಂತ ಕರಿತೀವಿ, ಕ್ರಿಸೋಫೈಟ್ಸ್ಗಳಂತ ಕರಿತೀವಿ. ಕ್ರಿಸೋಫೈಟ್ ಗುಂಪಿಗೆ ಸೇರಿರುವಂಥದ್ದು ಡಯಾಟಮ್. ಇನ್ನು ಯುಗ್ಲಿನಾಯ್ಡ್ಗಳ ಪ್ರೋಟೀನಿಂದಾದ ಕೋಶ ಪೊರೆ. ಇದಕ್ಕೆ ಏನು ವ್ಯತ್ಯಾಸ ಅಂತಂದಾಗ ಡಯಾಟಮ್ಸ್ಗಳಲ್ಲಿ ಕೋಶ ಭಿತ್ತಿ ಅದ, ಆದ್ರೆ ಯುಗ್ಲಿನಾಯ್ಡ್ಗಳಲ್ಲಿ ಈ ಕೋಶ ಭಿತ್ತಿ ಇಲ್ಲ. ಆ ಕೋಶ ಭಿತ್ತಿಯ ಜಾಗದಲ್ಲಿ ಪ್ರೋಟೀನಿಂದ ಆದ ಕೋಶ ಪೊರೆ ಅದ. ಇದಕ್ಕೇನಂತ ಕರಿತೀವಿ, ಪೋಲಿಕಲ್ ಅಂತ ಕರಿತೀವಿ. ಇನ್ನು ಸ್ಲೈಮ್ ಮೋಲ್ಡ್ ಅಂದಾಗ ಕೊಳೆತಿನಿ ಪೋಷಣೆಯನ್ನು ಪಡೆಯುವಂತಹ ಪ್ರೋಟಿಸ್ಟಾಗಳ ಗುಂಪು. ಅವುಗಳಲ್ಲಿ ಪ್ರೋಟೋಜೋವನ್ಸ್ ಪ್ರಾಣಿಗಳ ಪೂರ್ವಜರೆಂದು ನಾಲ್ಕನೇ ಒಂದು ಗುಂಪು. ಪ್ರೋಟಿಸ್ಟಾಗಳಲ್ಲಿ ನಾಲ್ಕನೇ ಗುಂಪು ಯಾವುದು, ಪ್ರೋಟೋಜೋವನ್ಸ್. ಇವುಗಳಲ್ಲಿ ಪ್ರಾಣಿಗಳ ಪೂರ್ವಜರಿಂದ ನಂಬಲಾಗ್ಯದ. ಅಂದ್ರೆ ಇವಾಗ ನೋಡ್ರಿಲೆ, ಶೈವಲ ರೂಪದಲ್ಲಿ ಡಯಾಟಮ್ಸ್ ಅದಾವ, ಏಕಕೋಶೀಯಗಳು ಯುಗ್ಲಿನಾಯ್ಡ್ಗಳದಾವ, ಯುಗ್ಲಿನಾ ರೂಪದ ಪ್ರೋಟಿಸ್ಟಾಗಳು. ಶಿಲೀಂಧ್ರ ರೂಪದ ಪ್ರೋಟಿಸ್ಟಾಗಳು ಸ್ಲೈಮ್ ಮೋಲ್ಡ್. ಏಕಕೋಶೀಯ ಶಿಲೀಂಧ್ರಗಳಂತ ಕರಿಬಹುದು. ಇವುಗಳನ್ನ ಕೊಳೆತಿನಿ ಪೋಷಣೆಯನ್ನು ಮಾಡ್ತಾವ, ಸ್ಲೈಮ್ ಮೋಲ್ಡ್ಗಳು. ಇನ್ನು ಪ್ರೋಟೋಜೋವನ್ಸ್ ಅಂತಂದಾಗ ಇವುಗಳು ಏಕಕೋಶ ಜೀವಿಗಳು ಅಂತ ಏನು ಕರಿತೀವಲ್ಲ, ಅಮೀಬಾ, ಯುಗ್ಲಿನಾ, ಪ್ಯಾರಾಮೇಸಿಯಂ, ಇವೆಲ್ಲನೂ ಪ್ರೋಟೋಜೋವನ್ಸ್ ಅಲ್ಲಿ ಬರ್ತಾವ. ಇವುಗಳನ್ನು ನಾವೇನು ಮಾಡ್ತೀವಿ, ನಮ್ಮ ಪೂರ್ವಜರು ಇವರೇ ಅಂತೇಳಿ ನಂಬ್ತೀವಿ. ಮೂರನೇ ಸಾಮ್ರಾಜ್ಯ ಶಿಲೀಂಧ್ರಗಳು. ಮೂರನೇ ಸಾಮ್ರಾಜ್ಯವನ್ನು